ನಾವೆಲ್ಲರೂ ಒಂದೇ, ಇದು ನಮ್ಮ ಕುಟುಂಬ, ಇವರೆಲ್ಲರೂ ನಮ್ಮವರು ಎಂದು ಸಾರುತ್ತಿರುವಂತಹ ಮನ ತುಂಬಿದ ಮಾತುಗಳು ಇವೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ವಿದ್ಯಾರಣ್ಯಪುರದ ವಿರೂಪಾಕ್ಷಪುರದಲ್ಲಿ. ಅದರ ಒಂದು ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಪ್ರತಿ ವರ್ಷದಂತೆ ವಿದ್ಯಾರಣ್ಯಪುರ ವಿರೂಪಾಕ್ಷಪುರದಲ್ಲಿ ಅದ್ಧೂರಿಯಾಗಿ ಗಣೇಶೋತ್ಸವ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೇಮಾ ಪ್ರಕಾಶ್ ಅವರ ತಂಡದ ಭರತನಾಟ್ಯ, ಕಿವಿಗೆ ಇಂಪಾಗಿಸಿದ ಭಕ್ತಿಗೀತೆಗಳು ಸಾರ್ವಜನಿಕರನ್ನ ಹರ್ಷದ ಕಡಲಿಗೆ ಕರೆದೊಯ್ತು. ಇನ್ನು ಪುಟ್ಟ ಕಲಾವಿದೆ ರಾಜ್ಯಾದ್ಯಂತ ಹೆಸರು ಮಾಡಿರುವ ದಿಯಾ ಹೆಗಡೆ ಹಾಡಿದಂತಹ ಹಾಡುಗಳು ಕುಳಿತವರನ್ನ ವೇದಿಕೆ ಬಳಿ ಕರೆತಂದು ಕುಣಿಸುವಂತೆ ಮಾಡಿತು. ಇದೇ ವೇಳೆ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಹಿರಿಯ ಸಂಪಾದಕರಾದ ಅರವಿಂದ್ ಸಾಗರ್ ಅವರು ಕೂಡ ದಿಯಾ ಜೊತೆ ದನಿಗೂಡಿಸಿ ರಂಜಿಸಿದ್ರು. ಈ ವರ್ಷ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷಕ್ಕೆ ಇನ್ನೂ ಉತ್ತಮವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಅಂತೂ ದಿಯಾ ಹೆಗಡೆ ಬಂದಿದ್ದರಿಂದ ನಮಗೆ ಭಾಳ ವಿಜೃಂಭಣೆಯಿಂದ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಿಯಾ ಹೆಗಡೆಗೂ ಕೂಡ ಥ್ಯಾಂಕ್ಸ್ ಅಂತ ನಾವು ಹೇಳಬೇಕು. ಹಾಗೂ ಅರವಿಂದ್ ಅವರಿಗೂ ಕೂಡ ನಾವು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮ ಸರ್ ವಿಶ್ವೇಶ್ವರ ಬಡಾವಣೆಯ ಜನಗಳು ಇಷ್ಟೊಂದು ಖುಷಿಯಿಂದ ನಿಮ್ಮ ಸಂಗೀತ ಕಾರ್ಯಕ್ರಮದಿಂದ ನೋಡಿ ಕುಣಿದು ಉಪ್ಪಳಿಸ್ತಾ ಇದ್ದಾರೆ. ಇದಕ್ಕೆ ನಿಮಗೆ ಸ್ಪೆಷಲ್ ಆಗಿ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಡೆದ ಈ ಗಣೇಶ ಉತ್ಸವ ಡೊಳ್ಳು ಕುಣಿತದ ಜೊತೆ ಅದ್ಧೂರಿಯಾಗಿ ವಿಸರ್ಜನೆಗೊಂಡಿತು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.